ನನಗೆ 5 ಲಕ್ಷ ಜನ ಮತ ನೀಡಿದ್ದಾರೆ. ಶಿವಮೊಗ್ಗ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಪರಾಜಿತ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಹೇಳಿದ್ದಾರೆ. 5 ಲಕ್ಷ ಮತದಾರರು ವೋಟ್ ಹಾಕಿದ್ದಾರೆ. ಶಿವಮೊಗ್ಗ ಬಿಟ್ಟು ಹೋಗುವಂತ ಪ್ರಶ್ನೆನೇ ಇಲ್ಲ. BY ರಾಘವೇಂದ್ರ ಗೆದ್ದಿದ್ದಾರೆ, ಅವ್ರಿಗೆ ಅಭಿನಂದಿಸ್ತೀನಿ ಅಂತ ಪರಾಜಿತ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ 5,35,000 ಅದು ತುಂಬಾ ದೊಡ್ಡ ನಂಬರ್. ಅದು ಲಾಸ್ಟ್ ಟೈಮ್ ನಾನು ತಗೊಂಡಿದ್ದು ಡಬಲ್ ಇದು ಇದು ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದೆ. ಆದರೂ ಎಲ್ಲೋ ಒಂದು ಕಡೆ ನಾವೇನು ಮಿಸ್ ಮಾಡಿದ್ವಿ ನನಗೆ ಗೊತ್ತಾಗಲಿಲ್ಲ. ಬಟ್ ನಾವು ಮಾಡಬೇಕಾದ್ದೆಲ್ಲನೂ ಮಾಡಿದ್ವಿ ಅಂತ ನನಗೆ ಅನಿಸುತ್ತೆ. ಜನನೂ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೊಂದು ನಂಬರಲ್ಲಿ ಇಷ್ಟೊಂದು ವೋಟ್ಸ್ ಬಂದಿದೆ, ನನಗೆ ಭಾಳ ಸಂತೋಷನೇ ಆಗಿದೆ. ಆ್ಯಕ್ಚುಲಿ ನನಗೆ ಸಂತೋಷ ಆಗಿದೆ. ಇನ್ನು ಅದೇ ನಾನು ಹೇಳ್ದಂಗೆ ಯಾರು ಒಬ್ರು ಗೆಲ್ಲಬೇಕಿತ್ತು, ಅದು ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ. ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ. ಆಮೇಲೆ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತಲೂ ಕೂಡ ನಾನು ಐ ಆಮ್ ಗೋಯಿಂಗ್ ಟು ಬಿ ಹಿಯರ್ ಆಲ್ವೇಸ್. ನಾನು ಜನಕ್ಕೆ ಪ್ರಾಮಿಸ್ ಮಾಡಿದ್ದೆ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತಲೂ ಪ್ರಾಮಿಸ್ ಮಾಡಿದ್ದೆ. ಸೊ ನಾನು ಶಕ್ತಿಧಾಮ ಮಾಡೋ ವಿಷಯನೂ ಕೂಡ ಎಲ್ಲ ಕಡೆಗೂ ಹೇಳಿದ್ದೆ. ನಾನು ಅದನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ನಮ್ಮದೇ ಒಂದು ಸ್ವಂತ ಮನೆ ಕೂಡ ಇಲ್ಲಿ ಮಾಡ್ತೀವಿ. ಶಿವಮೊಗ್ಗ ಬಿಟ್ಟು ಹೋಗೋ ಪ್ರಶ್ನೆನೇ ಬರೋಲ್ಲ. ನನ್ನ ಕೈಲಾದ ಎಲ್ಲ ಕೆಲಸಗಳು ನಾನು, ನನ್ನ ತಮ್ಮ, ನಮ್ಮ ಮುಖಂಡರು, ನಮ್ಮ ಪಕ್ಷ ಎಲ್ಲರೂ ಸೇರಿ ಒಳ್ಳೆಯ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೋಲಿನ ಹೊಣೆ ಯಾರೂ ತೊಗೊಳ್ಳಲ್ಲ, ನಾವು ಯಾರೂ ತೊಗೊಳ್ಳಲ್ಲ. ಯಾಕಂದರೆ ನಾವು ಯಾರೂ ಏನೂ ತಪ್ಪು ಮಾಡಿಲ್ಲ. ಇಲ್ಲಿ ರಾಜಕೀಯ ಮಾಡಿದ ನಾವು ಕ್ರೈಮ್ ಅಲ್ವಲ್ಲ. ಇದು ಜನರಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆಯಿಂದನೇ ನಾನು ಬಂದಿದ್ದು. ನಾನೇನಾದ್ರು ತಪ್ಪು ಕೆಲಸ ಮಾಡೋದಿದ್ದರೆ ಶಿವರಾಜ್ಕುಮಾರ್ ಅವ್ರು ನನಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಇಲ್ಲಿ ಜನ ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿ ನನಗಿನ್ನ ಹೆಚ್ಚಾಗಿ ಕೆಲಸ ಮಾಡಿದ್ರು. ಅವ್ರ ಪಾಪ ಬಿಸಿಲಲ್ಲಿ ಇಡೀ ದಿನ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನಗೆ 5 ಲಕ್ಷ ಜನ ಮತ ನೀಡಿದ್ದಾರೆ. ಶಿವಮೊಗ್ಗ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಪರಾಜಿತ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಹೇಳಿದ್ದಾರೆ. 5 ಲಕ್ಷ ಮತದಾರರು ವೋಟ್ ಹಾಕಿದ್ದಾರೆ. ಶಿವಮೊಗ್ಗ ಬಿಟ್ಟು ಹೋಗುವಂತ ಪ್ರಶ್ನೆನೇ ಇಲ್ಲ. BY ರಾಘವೇಂದ್ರ ಗೆದ್ದಿದ್ದಾರೆ, ಅವ್ರಿಗೆ ಅಭಿನಂದಿಸ್ತೀನಿ ಅಂತ ಪರಾಜಿತ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ 5,35,000 ಅದು ತುಂಬಾ ದೊಡ್ಡ ನಂಬರ್. ಅದು ಲಾಸ್ಟ್ ಟೈಮ್ ನಾನು ತಗೊಂಡಿದ್ದು ಡಬಲ್ ಇದು ಇದು ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದೆ. ಆದರೂ ಎಲ್ಲೋ ಒಂದು ಕಡೆ ನಾವೇನು ಮಿಸ್ ಮಾಡಿದ್ವಿ ನನಗೆ ಗೊತ್ತಾಗಲಿಲ್ಲ. ಬಟ್ ನಾವು ಮಾಡಬೇಕಾದ್ದೆಲ್ಲನೂ ಮಾಡಿದ್ವಿ ಅಂತ ನನಗೆ ಅನಿಸುತ್ತೆ. ಜನನೂ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೊಂದು ನಂಬರಲ್ಲಿ ಇಷ್ಟೊಂದು ವೋಟ್ಸ್ ಬಂದಿದೆ, ನನಗೆ ಭಾಳ ಸಂತೋಷನೇ ಆಗಿದೆ. ಆ್ಯಕ್ಚುಲಿ ನನಗೆ ಸಂತೋಷ ಆಗಿದೆ. ಇನ್ನು ಅದೇ ನಾನು ಹೇಳ್ದಂಗೆ ಯಾರು ಒಬ್ರು ಗೆಲ್ಲಬೇಕಿತ್ತು, ಅದು ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ. ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ. ಆಮೇಲೆ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತಲೂ ಕೂಡ ನಾನು ಐ ಆಮ್ ಗೋಯಿಂಗ್ ಟು ಬಿ ಹಿಯರ್ ಆಲ್ವೇಸ್. ನಾನು ಜನಕ್ಕೆ ಪ್ರಾಮಿಸ್ ಮಾಡಿದ್ದೆ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತಲೂ ಪ್ರಾಮಿಸ್ ಮಾಡಿದ್ದೆ. ಸೊ ನಾನು ಶಕ್ತಿಧಾಮ ಮಾಡೋ ವಿಷಯನೂ ಕೂಡ ಎಲ್ಲ ಕಡೆಗೂ ಹೇಳಿದ್ದೆ. ನಾನು ಅದನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ನಮ್ಮದೇ ಒಂದು ಸ್ವಂತ ಮನೆ ಕೂಡ ಇಲ್ಲಿ ಮಾಡ್ತೀವಿ. ಶಿವಮೊಗ್ಗ ಬಿಟ್ಟು ಹೋಗೋ ಪ್ರಶ್ನೆನೇ ಬರೋಲ್ಲ. ನನ್ನ ಕೈಲಾದ ಎಲ್ಲ ಕೆಲಸಗಳು ನಾನು, ನನ್ನ ತಮ್ಮ, ನಮ್ಮ ಮುಖಂಡರು, ನಮ್ಮ ಪಕ್ಷ ಎಲ್ಲರೂ ಸೇರಿ ಒಳ್ಳೆಯ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೋಲಿನ ಹೊಣೆ ಯಾರೂ ತೊಗೊಳ್ಳಲ್ಲ, ನಾವು ಯಾರೂ ತೊಗೊಳ್ಳಲ್ಲ. ಯಾಕಂದರೆ ನಾವು ಯಾರೂ ಏನೂ ತಪ್ಪು ಮಾಡಿಲ್ಲ. ಇಲ್ಲಿ ರಾಜಕೀಯ ಮಾಡಿದ ನಾವು ಕ್ರೈಮ್ ಅಲ್ವಲ್ಲ. ಇದು ಜನರಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆಯಿಂದನೇ ನಾನು ಬಂದಿದ್ದು. ನಾನೇನಾದ್ರು ತಪ್ಪು ಕೆಲಸ ಮಾಡೋದಿದ್ದರೆ ಶಿವರಾಜ್ಕುಮಾರ್ ಅವ್ರು ನನಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಇಲ್ಲಿ ಜನ ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿ ನನಗಿನ್ನ ಹೆಚ್ಚಾಗಿ ಕೆಲಸ ಮಾಡಿದ್ರು. ಅವ್ರ ಪಾಪ ಬಿಸಿಲಲ್ಲಿ ಇಡೀ ದಿನ ಸುತ್ತಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಕೃತಜ್ಞತೆ ಹೇಳಕ್ಕೆ ಕೊಡ್ತೀನಿ.